ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಬನ್ನಿ ಬಿಸಿ ಬಿಸಿ ಟೀ ಕುಡಿತಾ, ಮಸಾಲ ಟೀ ಕುಡಿತಾ ಹಾಗೇ ಮಾತಾಡೋಣ. ನಾನು ಮಸಾಲ ಟೀ ಪುಡಿನೂ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಸಾಲ ಟೀ ಕುಡಿತಿದ್ರೆ ಬರೋ ತಲೆ ನೋವೆಲ್ಲ ಹೋಗ್ಬಿಡುತ್ತೆ ಒಂದೇ ಸಲ. ಹಂಗಾಗಿ ಇವತ್ತೊಂದು ಸ್ವಲ್ಪ ಸ್ಟ್ರಾಂಗಾಗಿ ಮಸಾಲ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕೋ ತುಂಬ ತಲೆ ನೋವ್ತಾ ಇತ್ತು ಅಂತ ಅಂದ್ಬಿಟ್ಟು ಟೀ ಕುಡ್ಕೊಂಡು ನಿಮ್ಮ ಜೊತೆ ಹಾಗೆ ಮಾತಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಮಂಗಳವಾರ ಈವ್ನಿಂಗ್ದು ಮತ್ತು ಬುಧವಾರ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಮಂಗಳವಾರ ಈವ್ನಿಂಗ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆಯೇ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಫಸ್ಟು ಟೀ ಕುಡಿದ್ಬಿಡೋಣ ಫ್ರೆಶ್ಶಾಗಿ, ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಹೆಣ್ಮಕ್ಳಿಗೆ ಹೀಗೆ ಅಲ್ವಾ, ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊತಾ ಇರ್ತೀವಿ. ಈ ಕೆಲಸ ಇವಾಗ ಆಯಿತು, ನೆಕ್ಸ್ಟ್ ಕೆಲಸ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ಅಲ್ವಾ ಫ್ರೆಂಡ್ಸ್. ಇವಾಗ ಟೀ ಕುಡಿದಿದ್ದ ತಕ್ಷಣ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಲು ಕಾಯಿಸಿ ಇಡಬೇಕಾಯ್ತು, ಹಾಲು ಕಾಯಿಸಿ ಇಟ್ಟೆ. ಇಲ್ಲಿ ನುಗ್ಗೆಕಾಯಿ ಬೇಯಿಸ್ತಾ ಇದ್ದೀನಿ ಈ ಕುಕ್ಕರಲ್ಲಿ. ಹಾಗೆ ರೈಸೆಲ್ಲ ಮಾಡಿಟ್ಟಾಯಿತು. ಕುಕ್ಕರಲ್ಲಿ ತರಕಾರಿ ಬೀನ್ಸು, ಆಲೂಗೆಡ್ಡೆ, ಬದನೆಕಾಯಿ, ಸ್ವಲ್ಪ ಅವರೆಕಾಯಿನೂ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿರೋದಕ್ಕೆ ನುಗ್ಗೆಕಾಯಿನೂ ಬೇಯ್ದಾಯಿತು, ಅದನ್ನು ತೆಗ್ದು ಹಾಕ್ಕೊಂಡೆ. ಒಂಚೂರು ಹುಳಿ ಬಿಟ್ಕೊಂಡೆ, ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಂಡೆ. ಮತ್ತು ಒಂದು ಸ್ವಲ್ಪ ಸೊಪ್ಪಿತ್ತು, ಅದು ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡೆ. ಈ ಸೊಪ್ಪು ಹಾಕ್ಕೊಂಡ್ರೆ ಹುಳಿ ಸಾಂಬಾರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಎಣ್ಣೆ ಆಯಿಲ್ ಹಾಕಿದ್ರು ಚೆನ್ನಾಗಿ, ಆಯಿಲ್ ಹಾಕಿದ್ರೆ ಇದು ಬೇಳೆದು ರಸ ಎಲ್ಲ ಬಿಡುತ್ತೆ ಅಂತ. ಮತ್ತು ಇದು ನಾನು ಹೋಮ್ ಮೇಡ್ ಅಂದರೆ ನಮ್ಮ ಮನೆ ಸಾಂಬಾರು ಪುಡಿನೇ ನಾನು ಯೂಸ್ ಮಾಡ್ತಾ ಇರೋದು. ಹೊರಗಡೆಯಿಂದ ನಾವೇನು ಸಾಂಬಾರು ಪುಡಿ ತರಲ್ಲ ಫ್ರೆಂಡ್ಸ್. ನಾನು 6 ತಿಂಗಳಿಗೋ ಇಲ್ಲ 3 ತಿಂಗಳಿಗೂ ಒಂದು ಸಲ ಸಾಂಬಾರು ಪುಡಿ ನಾವು ಯಾವಾಗಲೂ ನಮ್ಮ ಮನೇಲೇ ಮಾಡ್ಕೊತಾ ಇರ್ತೀನಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ ಅಷ್ಟೇ. ಇದೇ ಸಾಂಬಾರಲ್ಲಿ ನಮ್ಗೆ ಕಾಯಿ ಹಾಕಲಿಲ್ಲ ಅಂದ್ರೂ ತುಂಬ ಚೆನ್ನಾಗೂ ಇರುತ್ತೆ, ಗಟ್ಟಿಗೂ ಕೂಡ ಆಗುತ್ತೆ. ನಾನು ಯಾಕಂದರೆ ಪೌಡ್ರ್ ಮಾಡುವಾಗ ಸ್ವಲ್ಪ ಕೊಬ್ಬರಿ ಕೂಡ ಹಾಕಿರ್ತೀನಿ. ಹಾಗಾಗಿ ಇದಕ್ಕೆ ಇವಾಗ ನಾನೇನು ಕಾಯಿ ರುಬ್ಬಾಗ್ತಾಯಿಲ್ಲ, ಹಂಗೆ ಕಾಯಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನುಗ್ಗೆಕಾಯಿ ಬೇಳೆ ಸಾಂಬಾರು. ನಿಮ್ಗೇನಾರು ರೆಸಿಪಿ ಬೇಕಂತ ಹೇಳಿದ್ರೆ ತುಂಬ ಈಸಿ. ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಅವರೆಕಾಯಿ ಇದ್ದರೆ ಅವರೆಕಾಯಿನೂ ಹಾಕ್ಕೊಳ್ಳಿ. ಇವನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಮತ್ತು ನುಗ್ಗೆಕಾಯಿನ ಬೇಯಿಸ್ಕೊಂಡು ಸಾಂಬಾರು ಪುಡಿ ಹಾಕಿ ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ ನಾನೊಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗಾಗಿ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಒಗ್ಗರಣೆ ಆಗಿರೋದನ್ನು ಈ ಸಾಂಬಾರು ಒಳಗಡೆ ಹಾಕಿದ್ರೆ ಆಯಿತು ಫ್ರೆಂಡ್ಸ್. ಅಷ್ಟೇ, ಬೇಗ ಆಗೋಗುತ್ತೆ. ನಾನು ಒಗ್ಗರಣೆ ಹಾಕಿದ್ದೆ, ಒಗ್ಗರಣೆ ಇದು ಮಾಡ್ಕೊಂಡಿದ್ದೆ. ಹಂಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಇದು ಮಾಡಿದೆ. ಈ ಸಾಂಬಾರಿಗೂ ಒಗ್ಗರಣೆ ಹಾಕಿದ್ದಾಯಿತು ಫ್ರೆಂಡ್ಸ್. ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತೆ. ಇನ್ನು ಊಟ ಮಾಡಿದ್ರೆ ಟೇಸ್ಟ್ ಹೆಂಗಿರ್ಬೋದು ಹೇಳಿ. ಬಿಸಿ ಇದಕ್ಕೆ ಮುದ್ದೆ ಮಾಡಿಕೊಂಡೆ. ಇನ್ನು ನಮ್ಮ ತಂದೆಯವ್ರಿಗೆ ಬಿರಿಯಾನಿ ಬೇಕು ಅಂತಿದ್ರು, ಅವ್ರಿಗೆ ಬಿರಿಯಾನಿ ತರಿಸ್ಕೊಂಡ್ವಿ. ಬಿಸಿ ಮುದ್ದೆ ಮಾಡಿಕೊಂಡು ನಾವು ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು. ನಮ್ಮ ಮನೆಯಲ್ಲೇ ಸ್ವಲ್ಪ ಜಾಸ್ತಿ ಯಾವಾಗಲೂ ಆಗೇನೆ ಫ್ರೆಂಡ್ಸ್, ನಾನ್ ವೆಜ್ಜು ಎರಡೂ ಇರುತ್ತೆ. ಅದ್ರ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಹೋಗ್ತಾ ನಮಗೆಲ್ಲ ನುಗ್ಗೆಕಾಯಿ ಬೇಳೆ ಸಾಂಬಾರು, ಇಲ್ಲ ಬಿರಿಯಾನಿ ತಿನ್ನೋರಿಗೆ ಬಿರಿಯಾನಿನೂ ತರಿಸ್ಕೊಟ್ಟಿದ್ವಿ ಫ್ರೆಂಡ್ಸ್. ಯಾಕಂದರೆ ಬುಧವಾರ ಕಾರ್ತಿಕ ಮಾಸದಲ್ಲಿ ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ. ನಮ್ಮ ಮನೇಲಿ ನಾನೊಬ್ಬಳು ತಿನ್ನಲ್ಲ, ಇನ್ನೆಲ್ಲರೂ ತಿಂತಾರೆ ಫ್ರೆಂಡ್ಸ್. ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಚಟ್ನಿ ಪುಡಿ ಇತ್ತು, ಚಟ್ನಿ ಪುಡಿ ಹಾಕ್ಕೊಂಡೆ. ಅದು ಏನಾದರೂ ಒಂದು ಸೈಡಿಗೆ ಇರಬೇಕು. ಊಟ ಆಗಿದ ತಕ್ಷಣ ಬಾಳೆಹಣ್ಣೆಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಹಾಗೆ ಒಂದು ಸ್ವಲ್ಪ ರಸಮ್ ಕೂಡ ಮಾಡಿದೆ. ಏನು ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕಂತ ಅಂದರೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ರೆಸಿಪಿ ಸೆಂಡ್ ಮಾಡ್ತೀನಿ ನಾನು ಬೇಕಾದ್ರೆ ನಿಮಗೆ. ಬೇಗೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ನಾವು ಕಡಲೆಕಾಯಿ ಪರಿಸೆಗೆ ಹೋಗಬೇಕು ಅನ್ನೋದು ನನಗೆ ಆಸೆ ಇತ್ತು ಫ್ರೆಂಡ್ಸ್. ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಪರಿಸೆಗೆ ಹೋಗೋಣ ಅಂತ ಇದು ಮಾಡ್ಕೊಂಡಿದ್ವಿ. ಬಿರಿಯಾನಿ ನೋಡಿ, ಇಬ್ಬರು ಬಿರಿಯಾನಿ ತೊಗೊಂಡ್ಬಂದಿದ್ವಿ, ಇಬ್ಬರಿಗೆ ಅಷ್ಟೇ ಬಿರಿಯಾನಿ. ಇನ್ನು ಇಬ್ಬರು ನುಗ್ಗೆಕಾಯಿ ಬೇಳೆ ಸಾಂಬಾರು ಊಟ ಮಾಡ್ತಿದ್ರು. ನಮ್ಮ ತಂದೆಗೆ, ನನ್ನ ಮಗಳಿಗೆ ಬಿರಿಯಾನಿ, ಇನ್ನು ನಾನು ನಮ್ಮ ಯಜಮಾನ್ರು ಇಬ್ಬರಿಗೆ ನುಗ್ಗೆಕಾಯಿ ಬೇಳೆ ಸಾಂಬಾರೇ ಊಟ ಮಾಡ್ತಾಯಿದ್ವಿ.
ಅವರೆಲ್ಲ ಬಿರಿಯಾನಿ ತಿಂದಿದ್ರೆ ನಮಗಂತೂ ಬಾಯಿ ನೀರು ಸುರಿಯೋದು. ಬನ್ನಿ ಹಾಗೆ ಇವತ್ತು ಕಂಟಿನ್ಯೂ ಮಾಡಿದ್ದೀನಿ. ಬುಧವಾರದ ಬೆಳಗ್ಗೆ ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಕಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಬಿಟ್ಟು ಹಂಗೆ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಪಪ್ಪಾಯ ಮತ್ತು ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪಪ್ಪಾಯಾಗೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಗ್ರೇಪ್ಸ್ ಹಾಕಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ರೈಸ್ ತಿನ್ನೋರಿಗೆ ರೈಸ್ ತಿನ್ನಲ್ಲ ಅನ್ನೋರಿಗೆ ಫ್ರೂಟ್ ಸಲಾಡು ಮತ್ತು ಇದ್ರ ಜೊತೆ ಸ್ವಲ್ಪ ಆರೆಂಜ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಹೀಟ್ ಆಗುತ್ತೆ ಅಂತ, ಇದೊಂದು ಸ್ವಲ್ಪ ಆರೆಂಜ್ ಜ್ಯೂಸ್ ಕೋಲ್ಡ್ ಆಗುತ್ತೆ ಅಂತ. ಒಬ್ರಿಗೆ ಫ್ರೂಟ್ ಸಲಾಡು, ಇನ್ನೊಬ್ರಿಗೆ ಗೀ ರೈಸ್ ತಿನ್ನೋರಿಗೆ ಗೀ ರೈಸು, ಫ್ರೂಟ್ ಸಲಾಡ್ ಜಾಸ್ತಿ ತಿನ್ನೋರಿಗೆ ಫ್ರೂಟ್ ಸಲಾಡ್ ಅಂತ ಮಾಡಿದ್ದೆ ಫ್ರೆಂಡ್ಸ್. ಹಾಗೆಯೇ ಗೀ ರೈಸ್ಗೆ ಎಣ್ಣೆ ಹಾಕಿದ್ದೀನಿ. ಗೋಡಂಬಿ ನಾನು ಅದನ್ನು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಗೋಡಂಬಿ ಹಾಕೋದು ಲಾಸ್ಟಲ್ಲಿ ನಂಗೆ ಟಿಫನ್ ಮಾಡುವಾಗ ನೆನಪಾಗ್ತಾಯಿದೆ, ಈ ಗೋಡಂಬಿ ಹಾಕಲೇ ಇಲ್ವಲ್ಲ ನಾನು ಅಂತ ಅನಿಸ್ತೈತೆ. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಮರಾಠ ಮೊಗ್ಗು ಮತ್ತು ಏಲಕ್ಕಿ, ಇದಕ್ಕೆ ಮೇನ್ ಏಲಕ್ಕಿನೇ ಇರೋದು ಫ್ರೆಂಡ್ಸ್. ಸ್ವಲ್ಪ ತುಂಬ ಸ್ಮೆಲ್ ಘಮ ಘಮ ಅಂತಿರುತ್ತೆ ಅಂತ. ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆಂದಾಗಿ ಹುರ್ಕೊಬೇಕು. ಪುದೀನ ಇದ್ರೆ ಪುದೀನ ಹಾಕ್ಕೊಂಡು ಹುರ್ಕೊಬೇಕು. ನಮ್ಮ ಮನೆ ಇರಲಿಲ್ಲ, ನಾನು ಹಾಕಲಿಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಸ್ವಲ್ಪ ಕಾಯಿನ ರುಬ್ಬಿ ಹಾಕಿದ್ರೆ ಆಯಿತು ಫ್ರೆಂಡ್ಸ್. ಗೀ ರೈಸ್ ರೆಡಿ ಆಯಿತು. ಗೀ ರೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ಎಲ್ಲರೂ ಕಡಲೆಕಾಯಿ ಪರಿಸೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಕಡಲೆಕಾಯಿ ಪರಿಸೆದೆಲ್ಲ ವೀಡಿಯೋ ನೋಡಿಕೊಂಡು ಬರೋಣಂತೆ ಯಾವ ಥರ ಇದೆ ಅಂತ. ಎಲ್ಲರೂ ಹೋಗಿ ಬಂದರೆ ಈ ಡ್ರೆಸ್ಸಿಂಗ್ ಟೇಬಲ್ ಅಂತೂ ಫುಲ್ ಗಲೀಜು ಮಾಡಿಬಿಡ್ತೀವಿ ಫ್ರೆಂಡ್ಸ್. ಅದಕ್ಕೆ ಅಲ್ಲಿದ್ದಲ್ಲೇ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.